ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಕಲಿಸಿ ಕೊಟ್ಟು ನಡೆಸುವೆ, ಖಂಡಿಸಿ ತಿಳಿಸಿ ಬೋಧಿಸುವೆ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, 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 ಕಲಿಸಿ ಕೊಟ್ಟು ನಡೆಸುವೆ, ಖಂಡಿಸಿ ತಿಳಿಸಿ ಬೋಧಿಸುವೆ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಎಂದೆಂದೂ ನೀ ನನ್ನೊಡನೆ ಯಾವಾಗಲೂ ಜೊತೆ ಇರುವವನೇ, ಎಂದೆಂದೂ ನೀ ನನ್ನೊಡನೆ ಯಾವಾಗಲೂ ಜೊತೆ ಇರುವವನೇ, ಸತ್ಯದ ಆತ್ಮನಾದವನೇ, ಸಾಕ್ಷಿಯ ಜೀವನ ತಂದವನೇ, ಸತ್ಯದ ಆತ್ಮನಾದವನೇ, ಸಾಕ್ಷಿಯ ಜೀವನ ತಂದವನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಹೌದು, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಕಲಿಸಿ ಕೊಟ್ಟು ನಡೆಸುವೆ, ಖಂಡಿಸಿ ತಿಳಿಸಿ ಬೋಧಿಸುವೆ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಬೋಧಿಸುವೆ ನೀ ಸತ್ಯವನ್ನು, ನೆನಪಿಸುವೆ ದಿವ್ಯ ವಚನವನ್ನು, ಬೋಧಿಸುವೆ ನೀ ಸತ್ಯವನ್ನು, ನೆನಪಿಸುವೆ ದಿವ್ಯ ವಚನವನ್ನು, ಸಕಲವ ತಿಳಿಸಿ ಕೊಡುವಂತ ಹಿತಾಲೋಚಕ ನೀನೇ ಅಯ್ಯ, ಸಕಲವ ತಿಳಿಸಿ ಕೊಡುವಂತ ಹಿತಾಲೋಚಕ ನೀನೇ ಅಯ್ಯ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಕಲಿಸಿ ಕೊಟ್ಟು ನಡೆಸುವೆ, ಖಂಡಿಸಿ ತಿಳಿಸಿ ಬೋಧಿಸುವೆ. ಪರಿಶುದ್ಧ ಆತ್ಮನೇ, ಹೌದು ಡ್ಯಾಡಿ, ನನ್ನ ಪರಿಶುದ್ಧ ಆತ್ಮನೇ,
ಕರ್ತನಿಗೆ ಯೋಗ್ಯ ಯಜ್ಞವಾಗಿ ಸಮರ್ಪಣಾ ಜೀವಿತ ಜೀವಿಸಲು. ಕರ್ತನಿಗೆ ಯೋಗ್ಯ ಯಜ್ಞವಾಗಿ ಸಮರ್ಪಣಾ ಜೀವಿತ ಜೀವಿಸಲು. ಮಹಿಮೆಯ ಮೇಲೆ ಮಹಿಮೆ ತಂದು ರೂಪಾಂತರ ನನಗೆ ನೀಡುವವನೇ. ಮಹಿಮೆಯ ಮೇಲೆ ಮಹಿಮೆ ತಂದು ರೂಪಾಂತರ ನನಗೆ ನೀಡುವವನೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಹೌದು ಡ್ಯಾಡಿ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಕಲಿಸಿ ಕೊಟ್ಟು ನಡೆಸುವೆ, ಖಂಡಿಸಿ ತಿಳಿಸಿ ಬೋಧಿಸುವೆ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಕರುಣೆ ಕಣ್ಮುಂದೆ ನಿನ್ ವಾಕ್ಯ ನನ್ ಬಾಯಲಿ. ನಿನ್ ಕರುಣೆ ಕಣ್ಮುಂದೆ, ಹೌದು ಡ್ಯಾಡಿ, ನಿನ್ ವಾಕ್ಯ ನನ್ ಬಾಯಲಿ. ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ನೀತಾನೇ ಡ್ಯಾಡಿಯನ್ನು ನೋಡಿ ಹೇಳೋಣ. ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ನೀತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ. ಹೌದಪ್ಪ, ನಿನ್ ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ. ರಕ್ಷಕ ಯೇಸುವೆ, ಎಂದೆಂದು ನನ್ನ ಮುಂದೆ. ಡ್ಯಾಡಿ, ರಕ್ಷಕ ಯೇಸುವೆ, ಎಂದೆಂದು ನನ್ನ ಮುಂದೆ. ನೀತಾನೇ ಡ್ಯಾಡಿ, ಯೆಹೋವಾ ರಾಫಾ, ಸುಖವಾದೆ ಓ ಕಲ್ವಾರಿ ಗಾಯದಿಂದ. ನೀತಾನೇ ಯೆಹೋವಾ ರಾಫಾ, ಸುಖವಾದೆ. ಹೌದು ಡ್ಯಾಡಿ, ಕಲ್ವಾರಿ ಗಾಯದಿಂದ. ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಡೆವೆ. ಡ್ಯಾಡಿ, ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಡೆವೆ. ಕಳವಳ ನನಗಿಲ್ಲ,
ತತ್ತರವು ನನಗಿಲ್ಲ. ಎಸ್ ಡ್ಯಾಡಿ, ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ನೀತಾನೇ. ಹೌದು ಡ್ಯಾಡಿ. ಸುಖವಾದೆ ಕಲ್ವಾರಿ ಗಾಯದಿಂದ, ನೀತಾನೇ. ಹೌದು ಡ್ಯಾಡಿ. ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ, ಈತಾನೇ. ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿಯನ್ನು ನೋಡಿ ಹೇಳೋಣ, ಹಲ್ಲೆಲೂಯಾ. ನಿನ್ನ ಕರುಣೆ ಕಣ್ಮುಂದೆ, ನನ್ನ ಕಣ್ಣೆದುರಿನಲ್ಲಿ ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ಪ್ರೀತಿ, ನಿನ್ನ ವಾಕ್ಯ ನನ್ನ ಬಾಯಲ್ಲಿ. ಹೌದು ಡ್ಯಾಡಿ, ನಿನ್ನ ವಾಕ್ಯವನ್ನೇ ಅರಿಕೆ ಮಾಡುವೆ, ವಾಗ್ದಾನವನ್ನೇ ಘೋಷಿಸುವೆ, ನಿನ್ನ ಸತ್ಯತೆಯನ್ನೇ ಸಾರುವೆ. ನಿನ್ನ ಕರುಣೆ ನನ್ನ ಕಣ್ಮುಂದೆ, ನಿನ್ನ ವಾಕ್ಯ ನನ್ನ ಬಾಯಲ್ಲಿ. ಚಿಂತೆಯು ನನಗಿಲ್ಲ, ಹೌದಪ್ಪ, ತತ್ತರವು ನನಗಿಲ್ಲ. ಡ್ಯಾಡಿ, ಚಿಂತೆಯು ನನಗಿಲ್ಲ, ತತ್ತರವು ನನಗಿಲ್ಲ. ನೀತಾನೆ. ಸಾಧ್ಯವಾದರೆ ಹಾಗೆ ಕರಗಳನ್ನು ಚಾಚಿ ಡ್ಯಾಡಿಯನ್ನು ನೋಡಿ ಹೇಳೋಣ, ಯೆಹೋವಾ ರಾಫಾ, ಸುಖವಾದೆ. ಹೌದು ಡ್ಯಾಡಿ, ಹೌದಪ್ಪ, ನೀತಾ. ಸುಖವಾದೆ ಕಲ್ವಾರಿ ಗಾಯ. ಹೌದಪ್ಪ, ಕಲ್ವಾರಿ ಗಾಯದಿಂದ. ಹಲ್ಲೆಲೂಯಾ. ನೀತಾನೇ. ಓ ಯೆಹೋವಾ, ಸುಖವಾದೆ ಡ್ಯಾಡಿ ಕಲ್ವಾರಿ ಗಾಯದಿಂದ. ಪ್ರೀತಿಸುವೆ, 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 ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಹೌದು ಡ್ಯಾಡಿ, ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ. ನಿಮ್ಮನ್ನೇ ಪ್ರೀತಿಸುವೆ.
ಹಾಲೆಲೂಯ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ಐ ಲವ್ ಯು ಜೀಸಸ್, ಐ ಲವ್ ಯು ಡ್ಯಾಡಿ, ಐ ಲವ್ ಯು ಫಾದರ್. ಓ ನನ್ನನ್ನು ಅಪರಿಮಿತವಾಗಿ ಪ್ರೀತಿಸುವ ಕರ್ತನೇ, ನಿಮಗೆ ವಂದನೆ ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಅತಿಶಯ ದೇವನು ನೀ, ನನ್ನ ಸಂತೈಸುವ ಕರ್ತನೇ, ಅತಿಶಯ ದೇವನು ನೀ. ಹೌದಪ್ಪ, ಸಂತೈಸುವ ಕರ್ತನೇ, ಸಂತೋಷವೇ ಸಮಾಧಾನವೇ ನಿಮ್ಮನ್ನೇ ಪ್ರೀತಿಸುವೆ. ಸಂತೋಷವೇ ಸಮಾಧಾನವೇ ನಿಮ್ಮನ್ನೇ ಪ್ರೀತಿಸುವೆ. ಡ್ಯಾಡಿ ಪ್ರೀತಿಸುವೆ, 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 ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಹೌದು ರಾಜ, ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಜೀವಂತ ದಿನವೆಲ್ಲ ಹೌದು ನಿಮ್ಮನ್ನೇ ಪ್ರೀತಿಸುವೆ. ಥ್ಯಾಂಕ್ ಯು. ಐ ಲವ್ ಯು ಜೀಸಸ್, ಲವ್ ಯು ಲಾರ್ಡ್. ವಂದನೆ ನಿಮಗೆ, ವಂದನೆ ನಿಮಗೆ, ವಂದನೆ ನಿಮಗೆ, ವಂದನೆ. ಆಹಾ ಲೇಲೂಯಾ, 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 ಆಹಾ. ಆಮೆನ್, ಆಹಾ ಆಮೆನ್, ಆಹಾ ಆಮೆನ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಜೀವಸ್ವರೂಪನಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಪೇತ್ರನ 2ನೇ ಪತ್ರಿಕೆ, 2 ಪೇತ್ರ 1ನೇ ಅಧ್ಯಾಯ 3ನೇ ವಚನದಿಂದ 10ನೇ ವಚನದ 9ನೇ ವಚನದವರೆಗೆ ಓದೋಣ. 2 ಪೇತ್ರ 1 3ರಿಂದ 8. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು
ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರೂ ನಿಷ್ಫಲರೂ ಆಗದಂತೆ ಮಾಡುತ್ತವೆ. ಆಮೇನ್. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. ಹಲ್ಲೆಲೂಯಾ. ನೀವು ಲೋಕದಲ್ಲಿ ದುರಾಶೆಯುಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ಅಡಗಿದೆ. ಹಲ್ಲೆಲೂಯಾ. ಇದರಲ್ಲಿ ದೈವ ಪ್ರಭಾವ ಅಡಗಿದೆ. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ನೋಡಿ, ದೇವರು ನಮಗೆ ಕೊಟ್ಟಿರುವಂತಹ ಈ ವಾಗ್ದಾನಗಳು ಅಮೂಲ್ಯವಾಗಿ ಉತ್ಕೃಷ್ಟವಾಗಿದೆ. ಇದು ಬರೀ ಇಹಲೋಕದ ಆಶೀರ್ವಾದಕ್ಕೆ ಸೀಮಿತವಾದದ್ದಲ್ಲ. ಇದು ನಮಗೆ ಆತನ ಪ್ರಭಾವ ಗುಣಾತಿಶಯಗಳನ್ನು ನಾವು ಹೊಂದಬೇಕೆಂದು ಆತನು ಕೊಟ್ಟದ್ದಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. 3ನೇ ವಚನ ಹೇಳುವಾಗಲೇ ವಾಕ್ಯ ಹೇಳ್ತದೆ, ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ದೇವರು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಇಟ್ಸ್ ಓಕೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ತನ್ನ ಪ್ರಭಾವದಿಂದಲೂ ತನ್ನ ಗುಣಾತಿಶಯದಿಂದಲೂ ದೇವರು ನಮ್ಮನ್ನು ಕರೆದಿದ್ದಾನೆ. ಅಮೂಲ್ಯವಾದ ಉತ್ಕೃಷ್ಟವಾದ ವಾಗ್ದಾನಗಳನ್ನು ಯಾಕೆ ಕೊಟ್ಟಿದ್ದಾನೆ? ನಾವು ಬರೀ ಈ ಲೋಕದ ಯಾವುದೋ ಒಂದು ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ಅಲ್ಲ. ಇವತ್ತೆಲ್ಲರ ಒಂದು ಮೈಂಡ್ಸೆಟ್ ಹೇಗಾಗಿದೆ ಅಂತ ಹೇಳಿದ್ರೆ, ದೇವರ ಪ್ರಾಮಿಸ್ ವಾಗ್ದಾನ ಅಂತ ಹೇಳಿದ್ರೇ ಈ ಲೋಕದ ಯಾವುದೋ ಒಂದು ಆಶೀರ್ವಾದ, ಆರೋಗ್ಯನೋ ಸಮಾಧಾನನೋ ಮನೆನೋ ಜಾಬೋ, ಇದಕ್ಕೆ ವಾಗ್ದಾನಗಳನ್ನು ಸೀಮಿತ ಮಾಡಿಬಿಟ್ಟಿದ್ವಿ. ಆತನ ವಾಗ್ದಾನಗಳನ್ನು ಕೊಟ್ಟಿರುವ ಮೂಲ ಉದ್ದೇಶವೇ ನಮ್ಮನ್ನು ದೈವ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕಾಗಿ. 4ನೇ ವಚನವನ್ನು ಇನ್ನೊಂದು ಸರಿ ಓದಿ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ
ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ಯಾವ ಉದ್ದೇಶದಿಂದ? ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಬೇಕೆಂಬ ಉದ್ದೇಶದಿಂದಲೇ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಕೂಡಿದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ದೇವರ ವಾಗ್ದಾನ, ದ ವೆರಿ ಪರ್ಪಸ್ ಆಫ್ ದ ಪ್ರಾಮಿಸ್ ಆಫ್ ಗಾಡ್, ನಮ್ಮನ್ನು ದೈವ ಸ್ವಭಾವದಲ್ಲಿ ರೂಪಿಸುವುದಕ್ಕಾಗಿ. ನಿಮ್ಗೇನಾದ್ರೂ ದೇವರು ಪ್ರಾಮಿಸ್ ಮಾಡ್ತಾರೆ, ಯಾವುದೇ ವಿಧವಾದ ಪ್ರಾಮಿಸ್ ಆಗಿರಲಿ, ದೇವರು ನಿಮ್ಗೆ ಏನಾದರೂ ಪ್ರಾಮಿಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಪ್ರಾಮಿಸನ್ನ ತಿಂದು ತೆಗೆದ್ಬಿಟ್ಟು ನಾವು ಹಾಗೆ ಇರೋಕ್ಕಲ್ಲ. ಸೊ ನೀವು ಅದನ್ನು ಹೊಂದಿಕೊಂಡು ಯು ಹ್ಯಾವ್ ಟು ಕಮ್ ಟು ದ ಗ್ಲೋರಿಯಸ್ ಕ್ಯಾರೆಕ್ಟರ್ ಆಫ್ ಗಾಡ್. ಹಲ್ಲೆಲೂಯಾ. ದೇವರ ಉತ್ಕೃಷ್ಟವಾದ ಅಮೂಲ್ಯವಾದ ಆ ಕ್ಯಾರೆಕ್ಟರ್ಗೆ ಬರಬೇಕು. ಹಲ್ಲೆಲೂಯಾ. ದೇವರು ಕೊಡುವುದು ಪ್ರತಿಯೊಂದು ಆ ಉದ್ದೇಶದೊಂದಿಗೆ ಕೂಡಿದೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಯಾವುದೇ ಇಹಲೋಕದ ಆಶೀರ್ವಾದದ ಕುರಿತಾದ ಪ್ರಾಮಿಸೇ ಆಗಿರಲಿ, ಅದು ನೀವು ಸುಮ್ಮನೆ ಅನುಭವಿಸಿ ಹೋಗಲಿಕ್ಕಲ್ಲ. ನೀವು ಅದನ್ನು ಅನುಭವಿಸಿ ಅದರ ನಂತರ ನೀವು ದೈವ ಸ್ವಭಾವದಲ್ಲಿ ಬರಬೇಕು. ಹಲ್ಲೆಲೂಯಾ. ನಿಮ್ಗೇನಾದರೂ ಒಂದು ಬೈಕ್ ದೇವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಆತ್ಮಿಕ ಜೀವಿತಕ್ಕೆ ಯಾವ ರೀತಿ ಉಪಯೋಗ ಇದೆ ಅಂತ ನೋಡ್ರಿ. ದೇವ್ರು ನಿಮಗೇನಾದರೂ ಒಂದು ಮನೆ ವಾಗ್ದಾನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪ್ರಾಮಿಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದು ಯಾವ ರೀತಿ ನಿಮ್ಮನ್ನು ದೈವ ಸ್ವಭಾವದಲ್ಲಿ ಮಾರ್ಪಡಿಸುವುದಕ್ಕೆ ಪ್ರಯೋಜನ ಆಗುತ್ತೆ ಅಂತ ನೋಡ್ರಿ. ನಿಮಗೇನಾದರೂ ಒಂದು ಜಮೀನು ತಗೊಳ್ಳಿಕ್ಕೆ ದೇವರು ನಿಮಗೊಂದು ಪ್ರಾಮಿಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದರ ನಿಮಿತ್ತ ನಿಮಗೂ ದೇವರಿಗಿರುವಂಥ ಬಾಂಧವ್ಯ ಇನ್ನೆಷ್ಟು ಬಲಗೊಳ್ಳುತ್ತೆ, ನೀವು ಇನ್ನೆಷ್ಟು ದೈವ ಸ್ವಭಾವದಲ್ಲಿ ಮಾರ್ಪಡ್ತಾ ಇದ್ದೀರಿ ಅಂತ ನೀವು ಆಲೋಚನೆ ಮಾಡಿರಿ. ದೇವರು ಕೊಡುವ ಪ್ರತಿಯೊಂದು ಸಹ, ಈವನ್ ಇಹಲೋಕದ ಒಂದು ಆಶೀರ್ವಾದದ ವಾಗ್ದಾನವೂ ಸಹ ನಮ್ಮನ್ನು ದೈವ ಸ್ವಭಾವಕ್ಕೆ ನಡೆಸದೆ ಹೋದರೆ ದೇವರ ಉದ್ದೇಶದಲ್ಲಿ ಇಲ್ಲ ಅಂತಲೇ ಅರ್ಥ. ಅನೇಕರು ಇಹಲೋಕದ ಆಶೀರ್ವಾದಗಳನ್ನು ಪಡ್ಕೊಂಡ ಮೇಲೆ ಅವರು ದೇವರಿಂದ ದೂರನೇ ಹೋಗಿಬಿಡ್ತಾರೆ. ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ಸಭೆ ಇಲ್ಲ, ಆರಾಧನೆ ಇಲ್ಲ, ಎಲ್ಲವೂ ಕೂಡ ಎಲ್ಲ ಬ್ಯುಸಿ, ತುಂಬ ಬ್ಯುಸಿ. ಪ್ರಿಯರೇ, ದಟ್ ಈಸ್ ನಾಟ್ ದ ಪರ್ಪಸ್ ಆಫ್ ಗಾಡ್. ಕೆಲವರು ಕೆಲಸ ಅಂತ ಹೇಳ್ತಾರೆ. ದೇವ್ರನ್ನ ಅವ್ರಿಗೆ ವಾಗ್ದಾನ ಮಾಡ್ತಾರೆ, ನಾನು ನಿಮಗೊಂದು ಕೆಲಸ ಕೊಡ್ತೀನಿ ಅಂತ ಹೇಳಿ. ಕೆಲಸ ತಗೊಂಡ್ಮೇಲೆ ಅಡ್ರೆಸ್ಸೇ ಇಲ್ಲ, ಆತ್ಮಿಕಕ್ಕೆ ಅವ್ರಿಗೆ ಸಂಬಂಧನೇ ಇಲ್ಲ. ದೇವರ ಉದ್ದೇಶದಿಂದ ಹೊರಗಿದ್ದೀನಿ ಅಂತಲೇ ಅರ್ಥ. ದೇವರ ಉದ್ದೇಶ ಏನಂತ ಹೇಳಿದ್ರೆ ನಮ್ಮನ್ನು ಆತನ ಪ್ರಭಾವವುಳ್ಳ ಸಾರೂಪ್ಯದಲ್ಲಿ, ಆತನ ಕ್ಯಾರೆಕ್ಟರ್ನಲ್ಲಿ ತರುವುದು. ತನ್ನ ಪ್ರಭಾವ ಗುಣಾತಿಶಯಗಳಿಂದ ಕೂಡಿದ ಅಮೂಲ್ಯವಾದ ವಾಗ್ದಾನಗಳನ್ನ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ದೈವ ಸ್ವಭಾವದಲ್ಲಿ ನಾವು ಪಾಲುಗಾರರಾಗುವುದಕ್ಕೆ. ಅದು ನಮ್ಮನ್ನು ದೈವ ಸ್ವಭಾವಕ್ಕೆ, ಇನ್ನೂ ಆತ್ಮಿಕ ಜೀವಿತಕ್ಕೆ, ಇನ್ನೂ ದೇವರೊಂದಿಗಿನ ಬಾಂಧವ್ಯಕ್ಕೆ ತಗೊಂಡೋಗ್ಬೇಕು. ಹಲ್ಲೆಲೂಯಾ. ದೇವರಿಂದ ಬರುವ ಪ್ರತಿಯೊಂದು ವಾಗ್ದಾನ, ಹಲ್ಲೆಲೂಯಾ, ಆತ್ಮಿಕವಾದ ವಾಗ್ದಾನಗಳು ಸಹ ಹಾಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕುಟುಂಬದ ಕುರಿತಾಗಿ, ನಮ್ಮ ಕುರಿತಾಗಿ ಏನಾದರೂ ವಾಗ್ದಾನ ಇದೆ ಎನ್ನುವುದಾದರೆ ಅದು ನಮ್ಮನ್ನು ಒಂದು ಡಿವೈನ್ ದೈವಿಕ ಸ್ವಭಾವದಲ್ಲಿ, ದೇವರ ಗುಣಾತಿಶಯದಲ್ಲಿ, ದೈವ ಸ್ವಭಾವದಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಪಾಲುಗಾರರನ್ನಾಗಿ ಮಾಡುವುದಕ್ಕೆ. ಹಾಗಾದರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ಪರ್ಪಸ್ ಆಗಲಿಲ್ಲ ಅಂದರೆ ನಮಗಿರುವಂಥ ಎಲ್ಲ ಬ್ಲೆಸ್ಸಿಂಗ್ಸ್ ಎಲ್ಲ ವೇಸ್ಟ್. ನಮಗೆ ಬಂದಿರುವಂತಹ ಬ್ಲೆಸ್ಸಿಂಗ್ಸ್, ಇಹಲೋಕದ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಎಲ್ಲವೂ ಸಹ ವೇಸ್ಟ್. ನಾವು ಬರೀ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಅಷ್ಟರಲ್ಲೇ ನಿಂತು ಬಿಡಲಿಕ್ಕಲ್ಲ. ತಪ್ಪಾಗಿ ತಿಳ್ಕೊಬೇಡಿ, ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಖಂಡಿತ ಬೇಕು. ಅದೆಲ್ಲವನ್ನ ಡ್ಯಾಡಿ ಕೊಡಲಿಕ್ಕೆ ಇಷ್ಟವುಳ್ಳವರಾಗಿದ್ದಾರೆ. ಆದರೆ ಪರ್ಪಸ್ನ ಅರ್ಥ ಮಾಡ್ಕೊಳ್ರಿ. ಅದರ ಹಿಂದೆ ನಾವು ಒಂದು ಸ್ಪಿರಿಚುವಲ್ ಲೈಫ್ನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕನ್ನೋ ಉದ್ದೇಶ ಇಟ್ಟಿದ್ದಾನೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ನಿಮಗೆ ಒಂದು ಬೈಕ್ ಕೊಡ್ತಾನೆ ಅಂತ ಹೇಳಿದ್ರೆ ಅದರಿಂದ ನಿಮ್ಮ ಆತ್ಮಿಕ ಜೀವಿತಕ್ಕೆ ಎಷ್ಟು ಪ್ರಯೋಜನ ಪಡಿಸ್ಕೊಳ್ಬೋದು ಅಂತ ಆಲೋಚನೆ ಮಾಡಿರಿ. ನಿಮಗೊಂದು ದೇವ್ರು ಕಾರ್ ಕೊಡ್ತಾನೆ ಅಂತ ಹೇಳಿದ್ರೆ ಆ ಕಾರ್ ನಿಮಿತ್ತ ನಿಮ್ಮ ಆತ್ಮಿಕ ಜೀವಿತದ ಅಭಿವೃದ್ಧಿಗೆ ನೀವು ಎಷ್ಟು ಉಪಯೋಗ ಮಾಡ್ಕೊಳ್ಬೋದು ಅಂತ ನೋಡ್ರಿ. ನಿಮಗೊಂದು ಮನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಮನೆ ಹೊಂದಿಕೊಂಡು ನೀವು ಇನ್ನೂ ಎಷ್ಟು ಕರ್ತನಿಗೆ ಯೋಗ್ಯರಾಗಿ ನಡ್ಕೊಳ್ಬೋದು, ಆತನೊಂದಿಗಿನ ಬಾಂಧವ್ಯದಲ್ಲಿ ಇನ್ನೂ ಎಷ್ಟು ಬಳಗೊಳ್ಬೋದು, ಇನ್ನೂ ಎಷ್ಟು ಸ್ವತಂತ್ರವಾಗಿ ಪ್ರಾರ್ಥನೆ ಮಾಡ್ಬೋದು. ಆ ಮನೆಯನ್ನು ಉಪಯೋಗಿಸಿ ಅದನ್ನು ದೇವರ ಯೋಜನೆಗೆ ಅಲೈನ್ ಮಾಡಿರಿ. ಹಲ್ಲೆಲೂಯಾ. ನಾವು ಒಂದು ಡಿವೈನ್ ಒಂದು ಕ್ಯಾರೆಕ್ಟರ್ನಲ್ಲಿ ಬೆಳೆಯಬೇಕೆಂಬ ಉದ್ದೇಶದಿಂದಲೇ ದೇವರು ಉತ್ಕೃಷ್ಟವಾಗಿರುವ ಅಮೂಲ್ಯವಾಗಿರುವ ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾನೆ. ಒಂದು ನಿಮಿಷ ನಾವು ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ. ನನಗೆ ಕೊಟ್ಟಿರುವ ಈವನ್ ನನ್ನ ಮೊಬೈಲು ಕೂಡ ನನ್ನ ಆತ್ಮಿಕ ಜೀವಿತಕ್ಕೆ ಪೂರಕವಾಗಿರಬೇಕು. ನನ್ನನ್ನು ದೇವರಿಂದ ದೂರ ತಗೊಂಡೋಗಬಾರ್ದು.
ನನಗೆ ಕೊಟ್ಟಿರುವಂತಹ ಅನುಕೂಲತೆಗಳು, ಫೆಸಿಲಿಟೀಸ್ ನನ್ನನ್ನು ಆತ್ಮಿಕಕ್ಕೆ ಪೂರಕವಾಗಿರಬೇಕು ಸ್ವಾಮಿ. ನನಗಿರುವಂತಹ ಎಲ್ಲ ಸಂಬಂಧಗಳು, ಎಲ್ಲ ಬಾಂಧವ್ಯಗಳು, ಎಲ್ಲ ಅನುಕೂಲತೆಗಳು ಎಲ್ಲವೂ ಸಹ ಆತ್ಮಿಕಕ್ಕೆ ಪೂರಕವಾಗಿರಬೇಕು. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ನಮಗಾಗಿ ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ನಮಗಾಗಿ ಪ್ರಾರ್ಥನೆ ಮಾಡುವ. ಹಾಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರ ಜೀವಿತದಲ್ಲಿ ಉತ್ಕೃಷ್ಟವಾಗಿರುವ ಅಮೂಲ್ಯವಾಗಿರುವ ವಾಗ್ದಾನಗಳನ್ನು ನೀವು ಕೊಟ್ಟಿದ್ದೀರಿ. ಹಾಲೆಲೂಯ. ಉದ್ದೇಶ ಕರ್ತನೆ, ನಿನ್ನ ದೈವ ಸ್ವಭಾವದಲ್ಲಿ ನಾವು ಪಾಲುಗಾರರಾಗಬೇಕು. ಇನ್ನು ನಾವು ಆತ್ಮೀಕದಲ್ಲಿ ಬಲಗೊಳ್ಳಬೇಕು. ಇನ್ನು ನಿನ್ನೊಂದಿಗಿನ ಬಾಂಧವ್ಯದಲ್ಲಿ ಬಲಗೊಳ್ಳಬೇಕು. ಇನ್ನು ನಮ್ಮ ಸ್ಪಿರಿಚುವಲ್ ಲೈಫ್ ಕರ್ತನೆ ನಿನ್ನ ದೈವ ಕ್ಯಾರೆಕ್ಟರ್ನಲ್ಲಿ ರೂಪುಗೊಳ್ಳಬೇಕು. ಥ್ಯಾಂಕ್ ಯು ಲಾರ್ಡ್. ಆ ಕಾರ್ಯವನ್ನು ಕರ್ತನೆ ನಮ್ಮ ಜೀವಿತದಲ್ಲಿ ನೆರವೇರಿಸು ಸ್ವಾಮಿ. ನನ್ನಲ್ಲಿ ನೆರವೇರಿಸಪ್ಪ. ಥ್ಯಾಂಕ್ ಯು ಜೀಸಸ್. ನಮ್ಮಲ್ಲಿ ನೆರವೇರಿಸು ಸ್ವಾಮಿ. ಥ್ಯಾಂಕ್ ಯು. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ನಿನ್ನ ಉದ್ದೇಶ ನೆರವೇರಲಿ ಸ್ವಾಮಿ. ನೀನು ಕೊಟ್ಟಿರುವ ವಾಗ್ದಾನಗಳು, ನೀನು ಕೊಟ್ಟಿರುವ ಆಶೀರ್ವಾದಗಳು ಪ್ರತಿಯೊಂದು ಸಹ ಆತ್ಮಿಕಕ್ಕೆ ನಡೆಸಲಿ. ನೀನು ಏನು ಕೊಟ್ಟಿದ್ರೂ ಸಹ ಅದರಿಂದ ಕರ್ತನೆ ನಿನ್ನೊಂದಿಗಿನ ಬಾಂಧವ್ಯದ ಪ್ರಯೋಜನ ಆಗಲಿ. ನಿನ್ನ ಹಾಗೆ ಮಾರ್ಪಡುವುದಕ್ಕೆ ಅದು ಪ್ರಯೋಜನ ಆಗಿರಲಿ. ನಿನ್ನ ಕ್ಯಾರೆಕ್ಟರ್ನ ಧರಿಸಿಕೊಳ್ಳುವುದಕ್ಕೆ, ನಿನ್ನ ಗುಣಾತಿಶಯಗಳನ್ನು ಧರಿಸಿಕೊಳ್ಳುವುದಕ್ಕೆ ಕರ್ತನ ಅದು ಪ್ರಯೋಜನ ಆಗಿರಲಿ ಸ್ವಾಮಿ. ನಿನ್ನ ವಾಗ್ದಾನಗಳೆಲ್ಲವೂ ಕೂಡ ಆ ಉದ್ದೇಶವನ್ನು ನೆರವೇರಿಸಲಿ ಸ್ವಾಮಿ. ನಿನ್ನ ವಾಗ್ದಾನದ ಮೂಲಕವಾಗಿ ದೊರಕಿರುವ ಪ್ರತಿಯೊಂದು ಸಹ ಥ್ಯಾಂಕ್ ಯು. ಮಕ್ಕಳನ್ನು ಪಡ್ಕೊಂಡಿದ್ರು ಸರಿ, ಜಮೀನು ಪಡ್ಕೊಂಡಿದ್ರು ಸರಿ, ಕಾರ್ ಪಡ್ಕೊಂಡಿದ್ರು ಸರಿ, ಬೈಕ್ ಪಡ್ಕೊಂಡಿದ್ರು ಸರಿ, ಮನೆ ಪಡ್ಕೊಂಡಿದ್ರು ಸರಿ, ಆತ್ಮನ ವರಗಳನ್ನು ಪಡ್ಕೊಂಡಿದ್ರು ಸರಿ. ಹಾಲೆಲೂಯ. ಆತ್ಮಿಕ ಜೀವಿತದಲ್ಲಿ ನೆಕ್ಸ್ಟ್ ಉನ್ನತಿಯನ್ನು ಪಡ್ಕೊಂಡಿದ್ರು ಸರಿ. ಇದೆಲ್ಲವೂ ಸಹ ಕರ್ತನೆ ನಿನ್ನ ದೈವ ಕ್ಯಾರೆಕ್ಟರ್ನಲ್ಲಿ, ನಿನ್ನ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ನಡೆಸಬೇಕು ಸ್ವಾಮಿ. ಅದನ್ನು ನಡೆಸದೇ ಇರುವ ಯಾವುದೇ ವಿಚಾರ ಆಗಿದ್ದರೂ ಅದನ್ನು ನಮ್ಮಿಂದ ಕಿತ್ತು ಬಿಸಾಡು ಕರ್ತನೆ. ನಮ್ಮಿಂದ ಕಿತ್ತು ಬೀಸಾಡಪ್ಪ. ನಮ್ಮನ್ನು ದೈವ ಸ್ವಭಾವದಿಂದ ಹೊರಗೆ ತಗೊಂಡೋಗುವ ಯಾವುದೇ ವಿಚಾರ ಆಗಿದ್ದರೂ ಅದನ್ನು ನಮ್ಮ ಜೀವಿತದಿಂದ ತೆಗೆದಾಕು ಸ್ವಾಮಿ. ಅದು ಬೇಡಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ದೈವ ಸ್ವಭಾವದಲ್ಲಿ ಮಾರ್ಪಡಿಸುವುದಕ್ಕೆ ಪೂರಕವಾಗಿರುವಂಥದ್ದು ಮಾತ್ರವೇ ನಮ್ಮಲ್ಲಿರಲಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ವಾಗ್ದಾನವನ್ನು, ನೀನು ಮಾಡಿದ ವಾಗ್ದಾನವನ್ನು, ನೀನು ನೀಡಿದ ಆಶೀರ್ವಾದಗಳನ್ನು ಎಲ್ಲಾದರೂ ಕರ್ತನೆ ಈ ದೈವ ಸ್ವಭಾವಕ್ಕೆ ಮಾರಕವಾಗಿ ನಾವು ಉಪಯೋಗ ಮಾಡಿದ್ದೆ ಅದರಲ್ಲಿ ದಯವಿಟ್ಟು ನಮ್ಮನ್ನು ಕ್ಷಮಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ಕರ್ತನೆ ಪೂರಕವಾಗಿ ನೀನು ಉಪಯೋಗಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪೂರಕವಾಗಿ ನೀನು ಉಪಯೋಗಿಸಪ್ಪ. ಥ್ಯಾಂಕ್ ಯು. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನತೆ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಾಗೆ ಸಮರ್ಪಣೆ ಮಾಡಿರಿ ಅಪ್ಪ. ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರಿಗೂ ಕರ್ತನೆ ಈ ಅನುಭವ ಆಗಲಿ ಸ್ವಾಮಿ. ನೀನು ಕೊಟ್ಟಿರುವಂಥ ಪ್ರತಿಯೊಂದು ಆಶೀರ್ವಾದಗಳು, ನಿನ್ನ ವಾಗ್ದಾನ ಪ್ರತಿಯೊಂದು ಸಹ ಕರ್ತನೆ ಆತ್ಮಿಕ ಬೆಳವಣಿಗೆಗೆ ಪ್ರಯೋಜನವುಳ್ಳದ್ದಾಗಿರಲಿ, ಆತ್ಮಿಕಕ್ಕೆ ಪೂರಕವಾಗಿರಲಿ. ಕರ್ತನೆ ದೈವ ಸ್ವಭಾವದಲ್ಲಿ ನಮ್ಮನ್ನು ನಡೆಸಲಿ ಸ್ವಾಮಿ. ಒಂದು ಡಿವೈನ್ ಕ್ಯಾರೆಕ್ಟರ್ನಲ್ಲಿ ನಾವು ಸಾಗುವುದಕ್ಕೆ ಅದು ಪ್ರಯೋಜನವುಳ್ಳದಾಗಿರಲಿ ಕರ್ತನೆ. ಆ ರೀತಿಯಾಗಿ ಕರ್ತನೆ ಪ್ರತಿಯೊಬ್ಬರ ಅನುಭವದಲ್ಲೂ ಬರಲಿ ಅಪ್ಪ. ನೀನು ಆ ರೀತಿಯಾಗಿ ನಡೆಸಪ್ಪ. ನಿನ್ನ ಕೃಪೆಯುಳ್ಳ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ರಾಯಚೂರು ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ರಾಯಚೂರು ಜಿಲ್ಲೆಯಲ್ಲಿ ಇನ್ನೂ ಸುವಾರ್ತೆ ತಲುಪದೇ ಇರುವಂಥ ಪ್ರಾಂತ್ಯಗಳಲ್ಲಿ ಸುವಾರ್ತೆ ತಲುಪಲಿ. ಈಗಾಗಲೇ ಇರುವಂಥ ಸೇವೆಗಳನ್ನು ಕರ್ತನು ಆಶೀರ್ವದಿಸಲಿ. ಇನ್ನು ಸೇವೆ ಇಲ್ಲದ ಕಡೆಗಳಲ್ಲಿ ಸೇವೆ ಪ್ರಾರಂಭ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ರಾಯಚೂರು ಜಿಲ್ಲೆಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತೇವೆ. ರಾಯಚೂರು ಜಿಲ್ಲೆಯಲ್ಲಿರುವಂತಹ ಎಲ್ಲ ದೇವ ಸೇವಕರುಗಳಿಗಾಗಿ ಸ್ತೋತ್ರ, ಸೇವೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಇದುವರೆಗೆ ನೀನು ಮಾಡಿದ ಎಲ್ಲ ಆಶೀರ್ವಾದ ಕಾರ್ಯಗಳಿಗಾಗಿ ಸ್ತೋತ್ರ. ಇನ್ನೂ ಸೇವೆ ಉತ್ತಮವಾಗಿ ವೃದ್ಧಿಯಾಗಲಿ ಕರ್ತನೆ. ಸೇವೆ ಇಲ್ಲದ ಕಡೆಗಳಲ್ಲಿ ಸೇವೆಗಳು ಸ್ಥಾಪನೆ ಆಗಲಿ ಸ್ವಾಮಿ. ಸೇವೆಗೆ ಬೇಕಾದಂಥ ಸೇವಕರುಗಳನ್ನು ಎಬ್ಬಿಸಪ್ಪ. ಥ್ಯಾಂಕ್ ಯು. ರಾಯಚೂರು ಜಿಲ್ಲೆಗೆ ಬೇಕಾದಂತಹ ಸೇವಕರುಗಳನ್ನು, ಸಮರ್ಪಿತರಾದವರನ್ನು, ನಂಬಿಗಸ್ತರಾದವರನ್ನು ನೀನು ಎಬ್ಬಿಸಬೇಕು ಅಂತ ನಾವು ಬೇಡಿಕೊಳ್ತೇವೆ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಆಶೀರ್ವಾದದ ಹಸ್ತ ಕರ್ತನೆ ರಾಯಚೂರು ಜಿಲ್ಲೆ ಮೇಲಿರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸಂಧಿಸಲ್ಪಡದೇ ಇರುವಂಥ ಸ್ಥಳಗಳು ಸಂಧಿಸಲ್ಪಡಲಿ. ರಾಯಚೂರು ಜಿಲ್ಲೆಯಲ್ಲಿ ಉಜ್ಜೀವನ ಉಂಟಾಗಲಿ. ಕರ್ತನು ಮಹತ್ ಕಾರ್ಯ ಮಾಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್.
ಕರ್ತನೆ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಮತ್ತೊಂದು ಆವರ್ತಿ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಈ ದಿನದಲ್ಲಿ ನಿನ್ನ ಮಕ್ಕಳು ಆರೋಗ್ಯವಾಗಿರಲಿ, ಆಶೀರ್ವಾದವಾಗಿರಲಿ. ಈ ದಿನದ ಹೋಗೋಣ ಬರೋಣಗಳನ್ನೆಲ್ಲ ನೀನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು. ಈ ದಿನ ಕುಟುಂಬಗಳಲ್ಲಿ ಸಮಾಧಾನ ಕೊಡಪ್ಪ. ಈ ದಿನ ಕೈ ಇಟ್ಟು ಮಾಡುವ ಕೆಲಸ ಕಾರ್ಯಗಳನ್ನು ಯಶಸ್ಸು ಮಾಡಿಕೊಡಪ್ಪ. ಈ ದಿನ ಮನರಮ್ಯವಾಗಿರಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಈ ದಿನ ಮನರಮ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಸಂತೋಷದ ದಿನ, ಹರ್ಷ ಉಲ್ಲಾಸದಿಂದ ಇರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಆರೋಗ್ಯದಿಂದ ಇರುವಂತಹ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ದೈವ ಸಾನ್ನಿಧ್ಯದಲ್ಲಿ ನಾವು ಇರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಕರ್ತನು ಹಾಗೆ ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಎಲ್ಲ ಘನತೆ, ಗೌರವ, ಮಹಿಮೆ ಉಂಟಾಗಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್.